ನೋಡಿ ಎಂತ ಯೋಗ ಸುಭಾಷಣ ಅಂತವ್ರು ಇವತ್ತು ಇಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ. ಅದು ಒಂದು ಪರಂಪರೆ ಇರುವಂತ ಚಿತ್ರನೇ ಇಲ್ಲಿ ಭರತನಾಟ್ಯನೇ ನಡೀತಾ ಇದೆ. ಅದ್ಭುತ ಕ್ಷಣದಲ್ಲಿ ನಾನು ಕೂತಾಗ ನೋಡಿದೆ. ಆಮೇಲೆ ಮಹೇಶ್ ಹೇಳಿದ್ರು ನಾ ಕರ್ಕೊಂಡ್ ಬಂದಿದ್ದೆ ಅಂತ. ಅವ್ರಿಗೆ ಯಾಕೆ ವೇದಿಕೆ ಮೇಲೆ ಕರೀದಿಲ್ಲ? ಕರೀರಿ ಅವ್ರಿಗೆ ವೇದಿಕೆ ಮೇಲೆ. ನಮ್ಮೂರ ಹೆಮ್ಮೆ, ನಮ್ಮ ಜಿಲ್ಲೆ ಹೆಮ್ಮೆ, ನಮ್ಮೂರವರು ಹುಟ್ಟಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಇವತ್ತು ಒಂದು ಚಿತ್ರದಲ್ಲಿ ಖಳನಾಯಕನ ಪಾತ್ರ ಸಿಗ್ತದೋ ಅಥವಾ ನಾಯಕನ ಪಾತ್ರ ಸಿಗ್ತದಂದ್ರೆ ಅದು ಸುಲಭದ ಮಾತಲ್ಲ. ಆ ಕಾಂಪಿಟೇಷನ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿದೆ. ಅಂತ ಕಾಂಪಿಟೇಷನ್ ಮಧ್ಯ ಇವ್ರು ಇವತ್ತು ಆಕ್ಟಿಂಗ್ ಬರ್ತಾರೆ ಅಂದ್ರೆ ಇವರಲ್ಲಿ ಏನೋ ಆ ಪ್ರತಿಭೆ ಇದೆ ಅಂತ ಗುರ್ತ ಮಾಡೇ ಆ ಪ್ರೊಡ್ಯೂಸರು ಡೈರೆಕ್ಟರ್ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಇವ್ರಿಗೆ ಉಜ್ವಲ ಭವಿಷ್ಯ ಇವ್ರಿಗೂ ಸಿಗ್ಲಿ. ಮತ್ತೆ ಇವತ್ತೊಂದು ವೇದಿಕೆ ಹೇಗೆ ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ, ನಿಮಗೂ ಪ್ಲಾಟ್ಫಾರ್ಮ್ ಆಗಲಿ. 15ನೇ ತಾರೀಕಿಗೆ ಮೇ 15ಕ್ಕೆ ಈ ಚಲನಚಿತ್ರ ರಿಲೀಸ್ ಆಗ್ತಿದೆ. ನಾವೆಲ್ಲರೂ ನೋಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೇದಾಗ್ಬೇಕು. ಚಲನಚಿತ್ರದಲ್ಲಿ ಅಭಿನಯಿಸಿರುವಂತಹ ಗೌರವಾನ್ವಿತರಾಗಿರುವ ಸಂಕೇತ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಈ ಒಂದು ನಾಟ್ಯರಂಗ ಸಾಂಸ್ಕೃತಿಕ ಕಲಾ ಕೇಂದ್ರದ ಅಧ್ಯಕ್ಷರಾಗಿರುವ ಗಣೇಶ್ ಮತ್ತು ಇಲ್ಲಿರುವಂತಹ ಗೌರವಾನ್ವಿತ ಶಿಕ್ಷಕಿಯಾಗಿರುವ ಪೂರ್ಣಿಮಾ ಶೇಖರ್ ನಾಯ್ಕರವರು ಅವರನ್ನ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ವಿಶೇಷ ಕಾರ್ಯಕ್ರಮ ಜೊತೆಯಾಗಿ ಕಾರ್ಯಕ್ರಮವನ್ನು ಅನಾವರಣಗೊಳಿಸುವಂತಹ ಸಂದರ್ಭ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಪೌರಾಣಿಕ ನೃತ್ಯ ರೂಪಕದ ಮೂಲಕವಾಗಿ ಮುಂದಿನ ಕ್ಷಣ ನಮ್ಮ ಈ ವೇದಿಕೆಯಲ್ಲಿ ಸಾಕ್ಷಿಯಾಗ್ತಾ ಇದೆ. ಜೊತೆಯಲ್ಲಿ ಇಂದಿನ ಗಣ್ಯರು ವೇದಿಕೆಯಲ್ಲಿ ಸಮಯಕ್ಕೆ ಸರಿಯಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮ